ತುಂಗಭದ್ರಾ ನದಿಯ ಎಡದಂಡೆ ಕಾಲುವೆ ಒಡೆದು ಬಸಾಪುರ ಗ್ರಾಮದಲ್ಲಿ ಭಾರಿ ಅನಾಹುತ ಸಂಭವಿಸಿದ್ದು 150ಕ್ಕೂ ಹೆಚ್ಚು ಎಕರೆ ಭತ್ತದ ಗದ್ದೆಗಳು ನೀರಿನಲ್ಲಿ ಮುಳುಗಿ ನಾಶವಾಗಿವೆ. ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಹೋಬಳಿಯ ಬಸಾಪುರ ಗ್ರಾಮದ ಮೂಲಕ ಹರಿಯುವ ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದ ಪರಿಣಾಮ ಅಪಾರ ಪ್ರಮಾಣದ ನೀರು ಹೊಲಗಳಿಗೆ ನುಗ್ಗಿ ಬೆಳೆ ಸಂಪೂರ್ಣ ಹಾನಿಗೊಳಗಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತರು ಕಂಗಾಲಾಗಿದ್ದಾರೆ. ಈ ಘಟನೆಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯೇ ಕಾರಣ ಅಂತ ರೈತರು ಆರೋಪಿಸಿದ್ದಾರೆ. ಕಳೆದ 4 ತಿಂಗಳಿನಿಂದ ಕಾಲುವೆ ದುರಸ್ತಿ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 9 ಅಥವಾ 10 ಗಂಟೆ ಮಧ್ಯದಲ್ಲಿ ಈ ಕೆನಾಲ್ ಹೊಡೆದು ಇಲ್ಲೇನು ದೊಡ್ಡ ದುರಂತ ಮತ್ತು ರೈತರಿಗೆ ಮರ್ಮಘಾತ ಆಗುವಂತ ಅನಾಹುತ ನಡೆದಿರೋದ್ರಿಂದ ಇವಾಗ ಸುಮಾರು ಸಮಯ 12 ಗಂಟೆ ಆದರೂ ಕೂಡ ಯಾವುದೇ ಜನಪ್ರತಿನಿಧಿಗಳ 1 ಗಂಟೆ ಆದರೂ ಕೂಡ ಜನಪ್ರತಿನಿಧಿಗಳಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಅಥವಾ SP ಅವರಾಗಲಿ ಏನು ಭೇಟಿ ಕೊಟ್ಟಿಲ್ಲ ಸ್ಥಳಕ್ಕೆ. ಈ ಅನಾಹುತ ಏನಾಗಿದೆ ಅಂದ್ರೆ ರೈತರಿಗೆ ತುಂಬಲಾರದಂಥ ನಷ್ಟ ಆಗಿದೆ. ಈ ನಷ್ಟ ತುಂಬೋದಕ್ಕಿಂತ ಮುಂಚೆ ನಮ್ದು ಇಲ್ಲಿಂದ ರಾಯಚೂರು ಜನರಿಗೆ ಕುಡಿಲಿಕ್ಕೆ ನೀರಿನ ದೊಡ್ಡ ಅಭಾವ ತಲೆದೋರುವಂಥ ಸಾಧ್ಯತೆ ಇದೆ. ಈ ರೈತರಿಗೆ ಮೊದಲು ಈ ನಷ್ಟವನ್ನು ಭರಿಸಿಕೊಡ್ಬೇಕು ಮತ್ತು ಮುಂದೆ ಈ ರೀತಿ ಆಗಲಾರ್ದಂಗೆ ಜವಾಬ್ದಾರಿ ವಹಿಸಬೇಕು. ಮತ್ತು ಇದಕ್ಕೆಲ್ಲ ತುಂಗಭದ್ರಾ ಎಡದಂಡೆಯ ಕಾಡಾ ಅಧಿಕಾರಿಗಳು ಮತ್ತು ಕಾಡಾ ಅಧ್ಯಕ್ಷರು ಕೂಡ ಇನ್ನೂ ತನಕ ಗಮನ ಹರಿಸಿಲ್ಲ. ಈ ಕಡೆ ಅವರು ಬಂದೇ ಇಲ್ಲ. ಇಲ್ಲಿ ರೈತರ ಪರಿಸ್ಥಿತಿ ಏನು ಬಂದಿದೆ ಅಂದ್ರೆ ಆತ್ಮಹತ್ಯಕ್ಕೆ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೂ ಕೂಡ ಇನ್ನೂ ತನಕ ಸಮಯ 1 ಗಂಟೆ ಮಧ್ಯಾಹ್ನ ಆದರೂ ಕೂಡ ಕಾಡಾ ಅಧ್ಯಕ್ಷರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಇನ್ನೂ ತನಕ ಯಾವುದೇ ರೀತಿಯಿಂದ ಭೇಟಿ ಕೊಟ್ಟಿಲ್ಲ. ರೈತರು ಸುಮಾರು ಇದನ್ನು 4 ತಿಂಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ ವಹಿಸಿ ಇವತ್ತು ಈ ಅನಾಹುತಕ್ಕೆ ಕಾರಣ ಆಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದನ್ನು ತಡ ಮಾಡದೆ ಶೀಘ್ರಗತಿಯಲ್ಲಿ ಇದಕ್ಕೆ ಪರಿಹಾರ ಕೊಡಬೇಕು. ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು. ಒಂದು ವೇಳೆ ಇದಕ್ಕೆ ತಡೆ ಆದರೆ ನಾವು ಜಿಲ್ಲಾ JDS ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬುಂಗರೆಡ್ಡಿ ಅವರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಮತ್ತು ರೈತರು ಮತ್ತು ಸಾಮೂಹಿಕವಾಗಿ ಎಲ್ಲರೂ ಕೂಡ ಇದನ್ನು ಪಕ್ಷಾತೀತವಾಗಿ ಜನರ ಹಿತದೃಷ್ಟಿಯಿಂದ ಈ ಹೋರಾಟಕ್ಕೆ ನಾವೆಲ್ಲರೂ ಭಾಗವಹಿಸ್ತೇವೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಸ್ಥಳಕ್ಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭೇಟಿ ನೀಡಿದ್ರೂ ಕೂಡ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಲ್ಲ ಎಂಬ ಅಸಮಾಧಾನ ಕೂಡ ವ್ಯಕ್ತವಾಗಿದೆ. ತುಂಗಭದ್ರಾ ಎಡದಂಡೆ ಕಾಲುವೆ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳ ರೈತರಿಗೆ ಜೀವನಾಡಿಯಾಗಿದ್ದು ಈಗ ಈ ರೀತಿಯ ನಿರ್ಲಕ್ಷ್ಯದಿಂದ ಭಾರಿ ನಷ್ಟ ಉಂಟಾಗಿದೆ ಅಂತ ರೈತರು ತಿಳಿಸಿದ್ದಾರೆ. ನೋಡ್ರಿ, ಫಸ್ಟ್ ಹೇಳ್ಬೇಕಂತಂದ್ರೆ ನಮಗೆ ಲಾಸ್ಟ್ ಟೈಮ್ ಡ್ಯಾಮ್ ಡೋರ್ ಕಿತ್ಕೊಂಬಂದು ಎಲ್ಲ ನೀರೆಲ್ಲ ಹೊರಗಡೆ ಹೋಗಿತ್ತು. ಅವತ್ತು ಇದೇ ಸಚಿವರು ಏನ್ ಹೇಳಿದ್ರು, ಎರಡೇ ಪೀಕಿಗೆ ನಾವು ನೀರು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೂ ಕೂಡ ನಮ್ಮ ರೈತರು ಅದನ್ನೆಲ್ಲ ಇದು ಮಾಡಿ ಡ್ಯಾಮ್ ನೋಡ್ಕೊಂಡು ಎಲ್ಲ ಇದು ಮಾಡಿದ್ಮೇಲೆ ಒಪ್ಕೊಂಡ್ರು ಕೂಡ ಇದು ಲೆಫ್ಟ್ ಬ್ಯಾಂಕ್ ಕೆನಲ್ ಅಂದ್ರೆ ಇದು ಜೀವನಾಡಿ. ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಡ್ಯಾಮ್ ಇಂದ ಹಿಡಿದು ರಾಯಚೂರುವರೆಗೆ ಕುಡಿಯಕ್ಕೆ ನೀರು ಇದೆ. ಅದ ಕಾರಣ ಇದಾಗಿರೋದಕ್ಕ ಇದು ಮೇನ್ ಅಧಿಕಾರಿಗಳೇ ಇದಕ್ಕ ಕಾರಣ. ಆಮೇಲೆ ನೀರಾವರಿ ಸಚಿವರೇ ಇದನ್ನ ಜವಾಬ್ದಾರಿ ತಗೋಬೇಕು. ಆಮೇಲೆ ಈಗೇನು ರೈತರಿಗೆ ಲಾಸ್ ಆಗೈತಲ್ಲ, ಫಸ್ಟ್ ಅದನ್ನ ಕಟ್ಕೊಡ್ಬೇಕು, ಆಮೇಲೆ ಕೆಲಸ ಚಾಲೂ ಮಾಡಿ. ಯಾಕಂದ್ರೆ ಇವಾಗ ಬರೀ ಕಣ್ಣು ವರ್ಷ ತಂತ್ರ ಮಾಡಿ ಆಮೇಲೆ ನಿಮ್ಗೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ. ಈಗ ಏನಾರು ಒಂದ್ ಎಕರೆಗೆ ನಾವು ಏನಾರು ಕೆಲಸ ಮಾಡ್ಬೇಕಾದ್ರೆ 20 ರಿಂದ 30-35 ಸಾವಿರ ರೂಪಾಯಿವರೆಗೆ 40 ಸಾವಿರವರೆಗೆ ನಾವು ಹಾಕ್ಬೇಕು. ಫಸ್ಟಿಗೆ ಹಾಕ್ಬೇಕು ದುಡ್ಡು. ಅದನ್ನ ಪರಿಹಾರದ ರೂಪದಾಗ ಮೊದಲನೇ ಮಾತು ಅವ್ರಿಗೆಲ್ಲ ಏನೇನೋ ಇದಾಗಿತ್ತು ಅವ್ರಿಗೆಲ್ಲ ಕೊಡ್ಬೇಕಂತ ಹೇಳಿ. ಅಕಸ್ಮಾತ್ ಇದೇನಾರ ಅವರು ಸರಿಯಾಗಿ ಇದು ಮಾಡ್ಲಿಲ್ಲ ಅಂದ್ರ ನಾವು ಉಗ್ರ ಹೋರಾಟ ಮಾಡಕ್ಕೆ ತಯಾರಿದ್ದೀವಿ. ಘಟನಾ ಸ್ಥಳಕ್ಕೆ JDS ಪ್ರಮುಖ ಮುಖಂಡರು ಭೇಟಿ ನೀಡಿ ರೈತರ ಸಮಸ್ಯೆಯನ್ನ ಆಲಿಸಿ ತಕ್ಷಣ ಪರಿಹಾರ ಒದಗಿಸುವಂತೆ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇದಲ್ಲದೆ ಬೆಳೆ ನಷ್ಟಕ್ಕೆ ತಕ್ಷಣ ಪರಿಹಾರ ನೀಡದೆ ಹೋದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ.
ಇದ್ರ ಬಗ್ಗೆ ರೈತರಿಗೆ ನಾವೆಲ್ಲ ರೈತರಿಗೆ ಕೇಳಿದ್ವಿ, ಯಾಕೆ ನೀವು ಅಡ್ಡಾಡ್ತಿರ್ತೀರಿ, ರೈತರಿಗೆ ಇರ್ತೀರಿ, 2-3 ತಿಂಗಳಿಂದ ಇದ್ರ ಬಗ್ಗೆ ನಾವು ಅಧಿಕಾರಿಗಳಿಗೂ ಹೇಳ್ತಾ ಇದೀವಿ, ಸಂಬಂಧಪಟ್ಟ ಲೀಡರ್ಗೂ ಹೇಳ್ತಾ ಇದೀವಿ. ಎಲ್ಲರೂ ಬರ್ತಾರೆ, ನೋಡ್ತಾರೆ, ಮಾಡ್ಸೋಣ ಅಂತಾರೆ. ಅಂದ್ರೆ ಸಣ್ಣದಿದ್ದಾಗ ಇದನ್ನ ಮಾಡಿದ್ರೆ ಇಷ್ಟು ರೈತರಿಗೆ ಕೈಗೆ ಬಂತು. ಈಗ ಕೊಯ್ಯಾಕ್ ಬಂದಿದ್ದಿಲ್ಲ ಎಲ್ಲ, ಇಂಥ ಟೈಮ್ನಲ್ಲಿ ಅವರಿಗೆ ಎಲ್ಲ ಗೊಬ್ಬರ ಹಾಕಿರ್ತಾರೆ, ಕೂಲಿ ಮಾಡಿರ್ತಾರೆ, ಕಷ್ಟಪಟ್ಟಿರ್ತಾರೆ. ಬರ್ತಕ್ಕಂಥ ಸಮಯದಲ್ಲಿ ಈ ತರ ಮಾಡೋದ್ರಿಂದ ರೈತರನ್ನ ಇವರು ಉಳಿಸಕ್ಕಲ್ಲ, ರೈತರನ್ನ ಹಣ ಇಡ್ಸಕ್ ಒಂದು ದಾರಿ ಇಡಿಸ್ತಾರಂತ ಅಧಿಕಾರಿಗಳು ಕೆಲಸ ಏನು? ಕೆನಾಲ್ ಬರ್ಬೇಕು, ನೋಡ್ಬೇಕು, ಎಲ್ಲಾದ್ರೂ ಡ್ಯಾಮೇಜ್ ಇದ್ರೆ ಸರಿಪಡಿಸೋದೇ ಅವ್ರ ಡ್ಯೂಟಿ. ಆದ್ರೆ ರೈತ ಹೋಗಿ ಹೇಳಿದ್ರು ಸಹ, ಪ್ರಶ್ನೆಯವ್ರು ಬಂದು ಮೀಟಿಂಗ್ ಮಾಡಿದ್ರು ಸಹ ಅದ್ರ ಬಗ್ಗೆ ಕೇರ್ಲೆಸ್ ಇದಾರೆ. ಅಂತಂದ್ರೆ ಈ ಆಡಳಿತ ಎಷ್ಟು ಗಟ್ಟಿದೆ, ಆಡಳಿತದಲ್ಲಿ ಅಧಿಕಾರಿಗಳು ಯಾವ ರೀತಿ ಬೇಜವಾಬ್ದಾರಿಯಿಂದ ಜೀವನ ಮಾಡ್ತಾ ಇದಾರೆ, ಸರ್ವಿಸ್ ಮಾಡ್ತಾ ಇರೋದು ರೈತ ತಿಳ್ಕೋಬೇಕು. ಇದು ಆಗಿದ್ದೇನೇ ಇರಲಿ, ಈಗಿರ್ತಕ್ಕಂಥ ಸರ್ವೆ ಮಾಡಬೇಕು. ಯಾರ ರೈತರ ಹೊಲದಲ್ಲಿ ನೀರು ನುಗ್ಗಿದೆ, ಯಾರ ರೈತರ ಹೊಲದಲ್ಲಿ ಹಾಳಾಗಿದೆ, ಅದನ್ನ ಅವ್ರದ್ದು ಪೂರ್ಣ ಬಿತ್ತಿದಿಂದ ಹಿಡಿದು ಎಲ್ಲಿವರೆಗೆ ಲಾಸ್ ಅನ್ನು ಸರ್ಕಾರವು ಹಾಕಿಕೊಡ್ಬೇಕು. ಇಲ್ಲ ಅಂದ್ರೆ ಮುಂದೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡೋಕ್ಕೂ ರೆಡಿ ಇದೀವಿ. ರೈತರ ಹಿತವನ್ನು ಕಾಪಾಡಬೇಕು. ಅವ್ರ ಹೊಲ ಎಷ್ಟು ಎಕರೆ ಇದು, ಇಷ್ಟು ಎಕರೆ ಇದು, ಅದೆಲ್ಲ ಇಲ್ಲ. ಎಷ್ಟು ಎಕರೆ ಇದ್ರು ಸಹ ಸಣ್ಣ ರೈತರಲ್ಲಿ ದೊಡ್ಡ ಎಲ್ಲರೂ ರೈತರೇ. ಯಾವ ದೊಡ್ಡ ರೈತನ ಹತ್ರ ಕೋಟಿಗಟ್ಟಲೆ ಗಳಿಸಂಗಿಲ್ಲ. ಒಂದ್ ಪೀಕ್ ಬಂದ್ರಷ್ಟೇ ಅವ್ನಿಗೆ ಕೋಟಿಗಟ್ಟಲೆ ಬರೋದು. ಅದರಿಂದ ಎಲ್ಲಾ ರೈತರಿಗೂ ಸರಿಯಾದ ರೀತಿಯಿಂದ ಪರಿಹಾರ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಮುಂದೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡೋಕ್ಕೂ ರೆಡಿ ಇದೀವಿ ಅಂತ ನಮ್ಗೆ ಮಾತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.